ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಡಿಸೈನಲ್ಲಿ ನಾನು ಡೋರಿ ಮತ್ತು ಬಾಲ್ ಚೈನ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿದು 2.5 ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು 2.5 ನಂಬರ್ಗೆ ವರ್ಕ್ ಮಾಡ್ತಾ ಇರೋಂಥದ್ದು. ನೀವು ಕೂಡ ಇಲ್ಲಿವರೆಗೂ ಕಲ್ತಿದ್ದೀರಾ, ಟೈಮರ್ ಅವಶ್ಯಕತೆ ಇಲ್ಲ ಅಂದರೆ ಹಾಗೆ ಸುಮ್ಮನೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ಕಾಲಿಂದನೇ ನೀಯಿಂದನೇ ಬ್ಯಾಲೆನ್ಸ್ ಮಾಡಿಬಿಟ್ಟು ವರ್ಕ್ ಮಾಡಬಹುದು. ಇಲ್ಲ ನೀವು ಇನ್ನೂ ಕಲ್ತಿಲ್ಲ ಅಂದರೆ ಸ್ವಲ್ಪ ಟೈಮರಲ್ಲೇ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಉತ್ತರ ಕೊಡ್ತೇನೆ ನಿಮಗೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಆಸಕ್ತಿ ಇದೆ, ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಯಾರಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವರು ಕಲೀಲಿ ನಿಮ್ಮ ಜೊತೆ. ಮತ್ತು ಫ್ರೆಂಡ್ಸ್, ಇದು ಇವಾಗ ನಾನು ಡೋರಿ ಅಟ್ಯಾಚ್ ಮಾಡ್ತಾ ಇರೋದು 3.5 ನಂಬರ್ನ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಏನಕ್ಕೆ 3.5 ನಂಬರ್ ಫಿಕ್ಸ್ ಮಾಡಿದ್ದೀನಿ ಅಂದರೆ ಅಕ್ಕಪಕ್ಕ ಬಾಲ್ ಚೈನ್ ಬರುತ್ತಲ್ವ, ಆವಾಗ ಮತ್ತು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಅಂದರೆ ಸಣ್ಣವಾಗಿ ಕಾಣಿಸುತ್ತೆ, ಅದು ಅಗಲ ಕಾಣಿಸಲ್ಲ. ಹಾಗಾಗಿ ನಾನು 3.5ಯಲ್ಲಿ ಫಿಕ್ಸ್ ಮಾಡಿದ್ದೇನೆ ಇದು. ಮತ್ತು ಫ್ರೆಂಡ್ಸ್, ಇದು ಇವಾಗ ಗ್ರೀನ್ ಕಲರ್ ಏನು ಥ್ರೆಡ್ ನಾನು ಫಿಲ್ ಮಾಡ್ತಾ ಇದ್ದೀನಿ, ಇದು ಕೂಡ ನೀವು ಟೈಮರಲ್ಲಿ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಆದರೆ ಏನು ಗೊತ್ತಾ, ಪದೇ ಪದೇ ಟೈಮರನ್ನು ಟೈಟ್ ಮಾಡೋದು ಲೂಸ್ ಮಾಡೋದು ಬೇಕಾಗುತ್ತೆ. ಹಾಗಾಗಿ ಇಲ್ಲಿವರೆಗೂ ಕಲ್ತಿದ್ದೀರಾ ಅಂದರೆ ಟ್ರೈ ಮಾಡಿ ನೋಡಿ, ಟೈಮರ್ ಯೂಸ್ ಮಾಡಿಲ್ದಂಗೆ ಇದು ಫಿಲ್ ಮಾಡೋದು ಟ್ರೈ ಮಾಡಿ ನೋಡಿ. ಇಲ್ಲ ನೀವು ಇನ್ನೂವರೆಗೂ ಸ್ವಲ್ಪ ಅಂದರೆ ಪರ್ಫೆಕ್ಟಾಗಿ ಬಂದಿಲ್ಲ, ನಿಮಗೆ ಇನ್ನೂ ಬರ್ತಾ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಟೈಮರನ್ನು ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡಿ. ನಾನು ಎಷ್ಟೋ ಸರಿ ಅರ್ಜೆಂಟ್ ಇದ್ದಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಟೈಮರಲ್ಲೇ ಫಿಕ್ಸ್ ಮಾಡಿಕೊಂಡೇ ವರ್ಕ್ ಮಾಡೋದು. ಏನಕ್ಕೆ ಇವಾಗ ಟೈಮರಲ್ಲಿ ಫಿಕ್ಸ್ ಮಾಡಿದರೆ ಅಷ್ಟೊಂದು ರಿಸ್ಕ್ ಇರಲ್ಲ ಫಿಲ್ ಮಾಡೋಕ್ಕೆ ಮತ್ತು ಇದು ಔಟ್ಲೈನ್ ಕೊಡೋಕ್ಕೆ. ಹಾಗಾಗಿ ನಾನು ಏನಾದರೂ ಅರ್ಜೆಂಟ್ ಇದೆ ಅಪ್ಪ, ಇವಾಗ ಬೇಗನೆ ಒಂದೇ ಬ್ಲೌಸ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಈವ್ನಿಂಗ್ವರೆಗೂ ಕೊಡಬೇಕು, ಬೆಳಗ್ಗೆನೇ ಕೂತ್ಕೊಂಡು ಸಾಯಂಕಾಲವರೆಗೂ ಮಾಡಬೇಕು ಅಂದರೆ ನಾನು ಹಾಗೆ ಮಾಡೋದು, ಟೈಮರನ್ನು ಜಾಸ್ತಿ ಯೂಸ್ ಮಾಡ್ತೇನೆ ನಾನು. ಮತ್ತು ಫ್ರೆಂಡ್ಸ್, ಇದು ಬಾಲ್ ಚೈನ್ ಏನಿದೆಯಲ್ಲ ಪ್ರತಿಯೊಂದಕ್ಕೂ ನಾನು 1.5 ನಂಬರಲ್ಲೇ ಟೈಮರಲ್ಲೇ ಫಿಕ್ಸ್ ಮಾಡ್ಕೊಂಡಿರ್ತೇನೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೌಂಡ್ ಸ್ಕೇಲಲ್ಲಿ 4ನೇ ಸರ್ಕಲ್ನ ನಾನು ತೊಗೊಂಡಿರೋದು ಫ್ಲವರ್ಗೆ ಅಂತ. ಮತ್ತು ಮಧ್ಯದಲ್ಲಿ 1 ಇಂಚ್ ಗ್ಯಾಪ್ ಇಟ್ಬಿಟ್ಟು ನಾನು ವರ್ಕ್ ಮಾಡ್ತಾ ಇರೋವಂಥದ್ದು. ನೋಡೋಕ್ಕೇನು ಒಂಥರ ದೊಡ್ಡದು ಥರ ಕಾಣಿಸುತ್ತೆ, ಏನು ತುಂಬಾ ದೊಡ್ಡದಾಗಿದೆ ಫ್ಲವರ್ ಅಂತ ಕಾಣಿಸುತ್ತೆ, ಬಟ್ ತುಂಬಾ ನೋಡ್ತಾ ಇದ್ದೀರಾ ನೀವು, 1 ಇಂಚ್ ನಾನು ಗ್ಯಾಪ್ ಬಿಟ್ಟಿರೋದು. 1 ಇಂಚಲ್ಲೇ ನಾನು ಲೀಫ್ ಎಲ್ಲ ಹಾಕಿ ಫಿಲ್ ಮಾಡ್ತೇನೆ. ಏನಕ್ಕೆ ಅಂದರೆ ಇವಾಗ ನಾವು ಜಾಸ್ತಿ ಗ್ಯಾಪ್ ಬಿಟ್ಟರೆ ಎಲೆಗಳು ದೊಡ್ಡದು ಬರುತ್ತೆ, ಅದೇ ನಾವು 1 ಇಂಚು ಗ್ಯಾಪ್ ಬಿಟ್ಟರೆ ಚಿಕ್ಕದಾಗಿ ತುಂಬ ಚೆನ್ನಾಗಿ ಯುನೀಕಾಗಿ ಕಾಣಿಸುತ್ತೆ. ಹಾಗಾಗಿ ನಾನು 1 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ಇದರಲ್ಲಿ. ಮತ್ತು ಇದು ರೌಂಡ್ ಸ್ಕೇಲ್ ನಾನು ಯೂಸ್ ಮಾಡ್ತೀನಲ್ವ, ಅದರಲ್ಲಿ ದೊಡ್ಡ ಸರ್ಕಲ್ ಇದೆ ನೋಡಿ, ಅಲ್ಲಿಂದ 4ನೇ ಸರ್ಕಲ್ ನಾನು ಹಾಕಿರೋಂಥ ಹೂವು ಇದು ಸೈಜು. ಈ ಥರ ಹಾಕಿ ನೋಡಿ, ಈ ಥರ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಜಾಸ್ತಿ ಇದೇ ಥರ ಫ್ಲವರ್ ನನಗಿಷ್ಟ. ಏನಕ್ಕೆ ಅಂದರೆ ಇದು ಯುನೀಕಾಗೂ ಕಾಣಿಸುತ್ತೆ, ಸ್ವಲ್ಪ ಥ್ರೆಡ್ ವರ್ಕ್ ಥರ ಕಾಣಿಸುತ್ತೆ. ಅಂದರೆ ಇವಾಗ ಥ್ರೆಡ್ ವರ್ಕಲ್ಲಿ ನಾಟ್ ವರ್ಕ್ ಅಂತ ಮಾಡ್ತಾರೆ ನೋಡಿ, ಅದೇ ಥರ ಸ್ವಲ್ಪ ಕಾಣಿಸುತ್ತೆ ಇದು. ಹಾಗಾಗಿ ನಾನು ಇದೇ ಫ್ಲವರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸರಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. 0ಇಂದ ಸ್ವಲ್ಪನೇ ತೊಗೊಂಡು ಅಂದರೆ 0ಇಂದ 1.5 ಈ ಥರ ಸಾಸಿವೆ ಕಾಳಿಗಿಂತ ಸ್ವಲ್ಪ ದೊಡ್ಡದಾಗಿ ಬರಬೇಕು ಈ ರೌಂಡ್ ಚುಕ್ಕೆ ಹಾಕ್ತಾ ಇರೋದು ನಾನು, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಹಾಕಿದರೆ ನಾವು ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇದು ಏನೋ ಒಂಥರ ತುಂಬಾ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಈ ಥರ ಫ್ಲವರ್ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ ಇದು ಪ್ರತಿಯೊಂದು ಡಿಸೈನಲ್ಲಿ. ಮತ್ತು ಫ್ರೆಂಡ್ಸ್, ಇದು ಯಾವ ಬ್ಲೌಸ್ ನೆಕ್ ಅಂದರೆ ನಾನು ಮೊನ್ನೆ ನಿಮಗೆ ಒಂದು ಸ್ಲೀವ್ಸ್ ಡಿಸೈನ್ ಅಪ್ಲೋಡ್ ಮಾಡಿದ್ದೆ ನೋಡಿ, ಶೋಲ್ಡರ್ ಸ್ಲೀವ್ಸ್ ಡಿಸೈನ್ ಅಂತ ಕಮೆಂಟ್ ಕೂಡ ಮಾಡಿದ್ರಿ ನೀವು, ಅದರದ್ದೇ ನೆಕ್ ಡಿಸೈನ್ ಇದು. ಫ್ರಂಟು ಬ್ಯಾಕು ತುಂಬ ಚೆನ್ನಾಗಿ ಬಂದಿತ್ತು, ಟ್ಯಾಗ್ ಕೂಡ ಮಾಡಿದ್ದೀನಿ ನಾನು ಇದಕ್ಕೆ. ತುಂಬಾ ಯುನೀಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನೋಡಿ. ನಾವು ಯಾವುದೇ ಕಲರ್ ದಾರ ತಗೊಳ್ಳಿ, ಒಂದೊಂದು ಸರಿ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ, ಒಂದೊಂದು ಸರಿ ಲೈಟಾಗಿ ಕಾಣಿಸುತ್ತೆ, ಬಟ್ ಇದು ಡಾರ್ಕ್ ಪಿಂಕ್ ಕಲರ್ ಇರೋದು ನೋಡ್ತಾ ಹೋದರೆ ಏನೋ ಲೈಟಾಗಿದೆ ಆ ಥರ ಕಾಣಿಸ್ತಾ ಇದೆ. ಬಟ್ ನಾನು ಹಾಕಿರೋಂಥ ಥ್ರೆಡ್ ಬಂದುಬಿಟ್ಟು ಡಾರ್ಕೇ ಇರೋದು. ಆ ಸರ್ಕಲ್ ಕೂಡ ನೋಡಿ, ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದೇನೋ ತುಂಬ ದೊಡ್ಡದಾಗಿದೆ ಆ ಥರ ಕಾಣಿಸುತ್ತೆ, ಬಟ್ ತುಂಬಾ ಚಿಕ್ಕದಾಗಿದೆ. ಇವಾಗ ನಿಮ್ಮ ಹತ್ರ ರೌಂಡ್ ಸ್ಕೇಲ್ ಇದ್ದರೆ ಅಂದಾಜ ಮೇಲೆ ನೀವು ನೋಡ್ಕೊಳ್ಳಿ, 4ನೇ ಸರ್ಕಲ್ ಎಷ್ಟಿದೆ ಅಂತ ಮಾರ್ಕ್ ಮಾಡಿ ಕೂಡ ನೋಡ್ಬೋದು ನೀವು. ಆ ಸ್ಕೇಲ್ ಇಲ್ಲ ಅಂದರೆ ಅದು ಕೂಡ ತರಿಸ್ಕೊಳ್ಳಿ, 120 ರುಪೀಸಲ್ಲಿ ಬರುತ್ತೆ ಆ ಸ್ಕೇಲ್. ತುಂಬ ಯೂಸ್ ಆಗುತ್ತೆ, ಅದು ಯೂಸ್ಫುಲ್ಲೇ ಇದೆ, ಅದು ತುಂಬಾ ಯೂಸ್ ಆಗುತ್ತೆ. ನಾನು ಪ್ರತಿಯೊಂದು ಡಿಸೈನಲ್ಲಿ ಏನಾದರೂ ಹೂವು ಮಾಡಬೇಕು ಅಂದರೆ ಇದೇ ಥರ ಆ ರೌಂಡ್ ಸ್ಕೇಲನ್ನೇ ಯೂಸ್ ಮಾಡೋದು. ಮತ್ತು ಹಾಗೆ ಸುಮ್ಮನೆ ಬರಲ್ಲ ನನಗೆ, ಅಂದರೆ ರೌಂಡ್ ಹೂವು ಹಾಕಬೇಕು ಅಂದರೆ ನಾನು ಸರ್ಕಲ್ ಮಾಡಿಕೊಂಡೇ ಹೂವು ಹಾಕೋದು.
ಮತ್ತು ಇದು ಕೂಡ ನೋಡಿ ಗೋಲ್ಡ್ ಕಲರಲ್ಲಿ, ಇದು ಗೋಲ್ಡ್ ಕಲರ್ ಅಲ್ಲ, ಝರಿ ನಾನು ಯೂಸ್ ಮಾಡ್ತಾ ಇರೋದು ಒಂಥರ ಸ್ವಲ್ಪ ಡಲ್ಲಾಗಿದೆ, ಗೋಲ್ಡ್ ಅಲ್ಲ ಸ್ವಲ್ಪ ಡಲ್ ಕಲರ್ ಇದೆ ಇದು. ಮತ್ತು ಈ ಥರ ಲೀಫ್ ಹಾಕೋದು ಈಸಿ, ನೀವು ಒಂಥರ ಸುಮ್ಮನೆ ಇವಾಗ ನೋಡಿ ಮಾರ್ಕ್ ಹಾಕೋಬೇಕು, ಆ ಮಾರ್ಕ್ ಮೇಲೇ ಬರಬೇಕು ರೌಂಡ್, ಆ ಥರ ನೀವೇ ನೀಯಿಂದ ವರ್ಕ್ ಮಾಡ್ಕೋಬೇಕು. ಅಂದರೆ ಕಾಲಿಂದ ಸರಿಸ್ಬಿಟ್ಟು ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೋಡಿಕೊಂಡು ವರ್ಕ್ ಮಾಡಬೇಕು. ಇದು ಒಂದು ಹಾಫ್ ಇಂಚ್ಗಿಂತ ಸ್ವಲ್ಪ ಹಾಫ್ ಇಂಚ್, ಕರೆಕ್ಟ್ ಹಾಫ್ ಇಂಚ್ವರೆಗೂ ಅಷ್ಟೇ ಇದೆ ಇದು ಲೀಫ್, ಅದಕ್ಕಿಂತ ಜಾಸ್ತಿ ದೊಡ್ಡದೇನಿಲ್ಲ, ಹಾಫ್ ಇಂಚ್ ಅಷ್ಟೇ ಇರೋದು. ನಾನು ಯಾವುದೇ ಡಿಸೈನ್ ಹಾಕಲಿ ಫ್ರೆಂಡ್ಸ್, ನಂದು ಓನ್ ಡಿಸೈನ್ ಇರುತ್ತೆ, ನಾನು ಹೇಗೆ ಬೇಕು ಹಾಗೆ ಹಾಕ್ತಾ ಹೋಗ್ತೀನಿ, ಅದೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಿಮಗೂ ಕೂಡ ನಾನು ಶೇರ್ ಮಾಡೋದು. ಅದೇ ಥರ ನೀವು ಕೂಡ ಯಾವುದೇ ಡಿಸೈನ್ ಹಾಕ್ತಾ ಹೋಗಿ ಈಸಿಲಿ ನೀವು ಹಾಕ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇದು ಎಲೆಗಳು ಹಾಕ್ತಾ ಇದ್ದೀನಲ್ವಾ, 1 ಇಂಚ್ ಒಳಗಡೆ ನಾನು ಹಾಕ್ತಾ ಇರೋದು. ನೀವೇ ನೋಡ್ಕೊಳ್ಳಿ, ಇವಾಗ ಮೆಜರ್ಮೆಂಟ್ ಟೇಪ್ ತಗೊಂಡು 1 ಇಂಚಲ್ಲಿ ಎಷ್ಟು ಲೀಫ್ ಹಾಕಿದ್ದೀನಿ, ಅದು ಎಷ್ಟೆಷ್ಟು ಚಿಕ್ಕದಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚಿಕ್ಕದಾಗಿರುತ್ತೆ ಅದು, ನೋಡೋಕ್ಕೆ ಆ ಥರ ಕಾಣಿಸುತ್ತೆ. ಬಟ್ 1 ಇಂಚಲ್ಲಿ ನೀವು ಮೆಜರ್ಮೆಂಟ್ ಟೇಪ್ ತೊಗೊಂಡ್ಬಿಟ್ಟು ನೋಡ್ಕೋಬೋದು ಈಸಿಲಿ, ಇಷ್ಟರಲ್ಲಿ ಎಷ್ಟು ಹಾಕಿರ್ಬೋದು, ಇದು ಅಂದಾಜಲ್ಲಿ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕ್ಕೊಂಡು ನೀವು ಕೂಡ ಮಾರ್ಕ್ ಇಲ್ದಂಗೆ ಮಾಡ್ಬೋದು. ಇಲ್ಲ ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಕಲಿಯೋವರೆಗೂ. ಆವಾಗ ನಾನು ಹಾಗೆ ಪ್ರತಿಯೊಂದು ಒಂದೇ ಒಂದು ಲೀಫ್ ಹಾಕೋದೇ ಇರಲಿ, ಒಂದು ಚುಕ್ಕೆ ಹಾಕೋದಿರಲಿ, ಅಲ್ಲೂ ಕೂಡ ನಾನು ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡ್ತಿದ್ದೆ ಕಲಿಯುವಾಗ. ಬಟ್ ಇವಾಗ ಕಲ್ತಾಗಿದೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅಂದಾಜು ಮೇಲೆ ಹಾಕ್ತೀನಿ, ಅದೇ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ನೀವು ಕೂಡ ಅದೇ ಥರ ಟ್ರೈ ಮಾಡಿ ನೋಡಿ. ಇದು ಫುಲ್ ಸ್ಯಾರಿ ಗ್ರೀನ್ ಕಲರ್, ಫುಲ್ ಗ್ರೀನ್ ಕಲರ್ ಬ್ಲೌಸ್ ಮಾತ್ರ, ಮತ್ತು ಸ್ವಲ್ಪ ಲೈಟಾಗಿ ಪಿಂಕ್ ಕಲರ್ ಇತ್ತು ಇದರಲ್ಲಿ. ಹಾಗಾಗಿ ನಾನು ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಬಿಟ್ಟು ಎರಡೂ ಕೂಡ ಆ್ಯಡ್ ಮಾಡಿಬಿಟ್ಟು ಈ ಥರ ವರ್ಕ್ ಹಾಕಿರೋದು. ಒಂದೇ ಇಂಚಲ್ಲಿ ನಾನು ಹಾಕ್ತಾ ಇರೋದು ಫ್ರೆಂಡ್ಸ್, ನೋಡಿದ್ದೀರಾ ನೀವು, ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಗ್ಯಾಪ್ ಎಷ್ಟು ಬಿಟ್ಟಿದ್ದೀನಿ, ಒಂದು ಹೂವು ಮತ್ತು ಇನ್ನೊಂದು ಹೂವದ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ಅಂತ ನಿಮಗೆ ನಾನು ಟೇಪ್ ತೊಗೊಂಡು ತೋರಿಸಿದ್ದೀನಿ. 1 ಇಂಚ್ ಒಳಗಡೆ ನಾನು ಇಷ್ಟೊಂದು ಹಾಕ್ತಾ ಇರೋದು. ನೀವು ಕೂಡ ಅದೇ ಥರ 1 ಇಂಚ್ಗೆ ಒಂದು ಹೂವು ಹಾಕ್ಕೊಂಡು, ಒಂದು ಹೂವು ಹಾಕಿ ಒಂದು ರೌಂಡ್ ಸರ್ಕಲ್ ಹಾಕಿ ಅದರಲ್ಲಿ 1 ಅಥವಾ 1.5 ಜಾಗ ಬಿಟ್ಕೊಳ್ಳಿ, ಬೇಡ 1.5 ಬೇಡ, 1 ಇಂಚ್ ಜಾಗ ಬಿಟ್ಕೊಂಡು ನೀವು ಮತ್ತೊಂದು ಸರ್ಕಲ್ ಮಾಡಿಕೊಂಡು ಹೂವು ಹಾಕಿ. ಆವಾಗ ನಿಮಗೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕದಾಗಿ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಆ ಥರ ತುಂಬಾ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ನೋಡಿ, ಇವಾಗ ನೋಡೋಕ್ಕೆ ಏನೋ ಒಂಥರ ನಾನು ಸುಮ್ಮನೆ ಡಿಫ್ರೆಂಟಾಗಿ ಹಾಕಿದ್ದೀನಿ, ಅದೇ ಒಂದು ಪ್ಯಾಟರ್ನ್ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇದು. ಅದು ಎಲ್ಲಿ ಜಾಗ ಗ್ಯಾಪ್ ಇದೆ ಅಲ್ಲಿ ನೋಡಿಕೊಂಡು ನಾನು ಈ ಥರ ಫಿಲ್ ಮಾಡ್ತಾ ಇದ್ದೇನೆ. ಫುಲ್ ಮಾಡಬೇಕು ಅಂತ ಇದ್ದೆ ಈ ಥರ, ಬಟ್ ಅದು ಇರಲಿ ಅಂದ್ಬಿಟ್ಟು ಒಂದೆರಡೇ, ಈ ಕಡೆ 2 ಆ ಕಡೆ 2 ಈ ಥರ ಪೆಟಲ್ಸ್ ಹಾಕಿ ಚಿಕ್ಕದಾಗಿ ಅದು ಒಂದು ಉದ್ದ ಮಾಡಿ ಆ ಥರ ರೌಂಡ್ ಕೊಟ್ಟಿದ್ದೀನಿ. ಮತ್ತು ಈ ಫ್ರೇಮ್ ಬಂದುಬಿಟ್ಟು ಫ್ರೆಂಡ್ಸ್, ನಾನು 12 ನಂಬರ್ ಫ್ರೇಮ್ನ ತೊಗೊಂಡಿದ್ದೇನೆ ಫ್ರಂಟ್ ನೆಕ್ ವರ್ಕ್ ಮಾಡಲಿಕ್ಕೆ. ಫ್ರಂಟ್ ನೆಕ್ ಬಂದುಬಿಟ್ಟು 7.5 ಇಂಚ್ ಇದೆ. ಎಲ್ಲೂ ಇಲ್ಲಿ ಸ್ವಲ್ಪ ಬ್ರಾಡಾಗಿ ನೆಕ್ ಅಂದರೆ 7.5 ಇರುತ್ತೆ, ಯಾರ್ದು 6.5 ಈ ಥರ ಇರಲ್ಲ. ಚಿಕ್ಕ ಅಂದರೆ ತುಂಬ ಚಿಕ್ಕ ಅಂದರೆ 30 ಸೈಜ್ ಇರೋರಿಗೆ ನಾನು 6.5 ಇಂಚ್ ನೆಕ್ ಇಟ್ಟಿರ್ತೀನಿ. ಅಥವಾ ಬ್ಯಾಕ್ ನೆಕ್ಕು ಬೋಟ್ ಬಂದುಬಿಟ್ಟು ಫ್ರಂಟ್ ನಾರ್ಮಲ್ ಬಂದಾಗ 6.5 ಇಂಚ್ ಇಕ್ಕಿರ್ತೀನಿ ಫ್ರಂಟಲ್ಲಿ. ಬಟ್ ಮಿಕ್ಕಿರೋದೆಲ್ಲ ನೆಕ್ಕು ನಾನು 7.5 ಇಂಚ್ ಅಷ್ಟೇ ಇಕ್ಕಿರ್ತೇನೆ. ಇದು ಸುಮ್ಮನೆ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಣಿಸ್ಲಿ ಅಂದ್ಬಿಟ್ಟು, ಹಾಗೆ ಸುಮ್ಮನೆ 0 ನಂಬರಲ್ಲಿ ನಾನು ಮಷೀನನ್ನು ಓಡಿಸ್ತಾ ಇದ್ದೇನೆ. ಹಾಗೆ ಅಂದರೆ ಮಷಿನ್ ಓಡ್ತಾ ಇದೆ, ಫ್ರೇಮ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಹಾಕಲೇಬೇಕಂತ ಏನಿಲ್ಲ, ಸ್ವಲ್ಪ ಕಾಣಿಸ್ಲಿ ಅಂತ ಅಷ್ಟೇ, ಸುಮ್ಮನೆ ಈ ಥರ ಬಳ್ಳಿ ಥರ ವರ್ಕ್ ಮಾಡ್ತಾ ಇರೋದು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಜಾಗ ಬಿಟ್ಟಿದ್ನಲ್ವಾ, ಅಂದರೆ ಗ್ಯಾಪ್ ಇದೆ, ಅಲ್ಲಿ ಏನು ಫಿಲ್ ಮಾಡೋದು ಅಂದ್ಬಿಟ್ಟು ಈ ಥರ ನಾನು ಒಂದು 5, 6, 7 ಡಾಟ್ಸ್ ಕೊಟ್ಬಿಟ್ಟು ಒಂಥರ ಫ್ಲವರ್ ಥರ ಕಾಣಿಸ್ಲಿ ಅಂತ ಈ ಥರ ಕೊಡ್ತಾ ಇದ್ದೀನಿ. ನೀವು ಕೂಡ ಎಲ್ಲಾದರೂ ಗ್ಯಾಪ್ ಇದ್ದರೆ ಈ ಥರ ಫ್ಲವರ್ ಹಾಕ್ಬೋದು, ಅಥವಾ ಒಂದು ಚುಕ್ಕೆ ಥರ ಹಾಕ್ತಾ ಹೋಗಬೇಕು, ಅಥವಾ ಒಂದು ರೌಂಡ್ ಸರ್ಕಲ್ ಹಾಕಿಬಿಟ್ಟು ಅಲ್ಲಿ ಒಂದು ಕುಂದನ್ ಹಾಕಿದ್ರೂ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇದೆ. ನೀವು ಕೂಡ ಟ್ರೈ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕೂಡ ಹಂಚ್ಕೊಳ್ಳಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್.